ನಮಸ್ಕಾರ. ಕನ್ನಡ ಭಾಷೆ ಕಲಿಯಲು ಸರಳ, ಬರೆಯಲು ಸುಂದರ, ಓದಲು ಸುಮಧುರ, ನೋಡಲು ಚೆಂದ, ಹಾಡಲು ಅಂದವೂ ಅಂದ. ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ, ಕನ್ನಡ ಭಾಷೆ ಮಾತಾಡ್ತಾ ಇದ್ರ ಕಡ್ಲೆ ಮಿಠಾಯಿ ಬಾಯಲ್ಲಿ ಹಾಕೊಂಡಷ್ಟೇ ಆನಂದ ಆಗ್ತದೆ ನೋಡ್ರಪ್ಪ. ರಾಷ್ಟ್ರಕವಿ ಕುವೆಂಪುರವ್ರು ಹೇಳ್ತಾರೆ, ಕನ್ನಡೆಯನೆ ಕುಣಿದಾಡುವುದೆನ್ನೆದೆ, ಕನ್ನಡೆಯನೆ ಕಿವಿ ನಿಮ್ಮಿರುವುದು ಅಂತ. ಕನ್ನಡ ಒಂದು ಅದ್ಭುತ ಭಾಷೆ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ ಅಂತ ಪ್ರೊಫೆಸರ್ ನಿಸಾರ್ ಅಹಮದ್ ರವರು ಬರೆದಿದ್ರಲ್ಲಿ ಖಂಡಿತ ಉತ್ಪ್ರೇಕ್ಷೆ ಇಲ್ಲ. ಕನ್ನಡ ಭಾಷೆಗಿರುವ ಮಹತ್ವವೇ ಅಂಥದ್ದು. ಕನ್ನಡ ಭಾಷಿಕರ ಒಕ್ಕೂಟದಿಂದ ಕರ್ನಾಟಕವೆಂಬ ರಾಜ್ಯ ಸ್ಥಾಪನೆಯಾಗಿದ್ದು ನವೆಂಬರ್ 1, 1956ರಲ್ಲಿ. ಅಂದಿನಿಂದ ಪ್ರತಿ ವರ್ಷ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗಿಸುವುದು ಅತಿಶಯದ ಧರ್ಮ ಅಂತ ನಮ್ಮ ಮಂಕುತಿಮ್ಮನ ಕಗ್ಗದ ಡಿ.ವಿ. ಗುಂಡಪ್ಪನವರು ಸೊಗಸಾಗಿ ಬರೆದಿದ್ದಾರೆ. ಕನ್ನಡ ಅಭಿಮಾನವೆಂದರೆ ಅನ್ಯ ಭಾಷೆಯ ದ್ವೇಷವಲ್ಲ, ಬೇರೆ ಭಾಷೆಗಳಲ್ಲಿರುವ ಉತ್ತಮವಾದುದನ್ನು ಪಡೆದು ನಮ್ಮ ಕನ್ನಡ ಭಾಷೆಯನ್ನು ಬೆಳೆಸೋಣ, ಕಟ್ಟೋಣ ಅಂತ ನಮ್ಮ ಬಿ.ಎಂ. ಶ್ರೀಕಂಠಯ್ಯನವರು ಸುಂದರವಾಗಿ ವಿವರಿಸಿದ್ದಾರೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜೈ ಕರ್ನಾಟಕ ಮಾತೆ.